ಇಷ್ಟಕ್ಕೂ ಕರೆಂಟಿನ ಅಗತ್ಯತೆ ನಮಗೆ ಇದೆಯಾ? ಅವಶ್ಯಕತೆಗಳಿಲ್ಲ. ಗಾದೆ ಮಾತಿದೆಯಲ್ಲ, ಹೊಟ್ಟೆಗೆ ಹಿಟ್ಟಿಲ್ದಿದ್ರು ಜುಟ್ಟಕ್ಕೆ ಮಲ್ಲಿಗೆ ಅಂತ ಅಲ್ವಾ? ನಮ್ಮ ರಾಜ್ಯದಲ್ಲಿ ಕರೆಂಟಿನ ಉತ್ಪಾದನೆ ಕೊರತೆ ಈಗಿಲ್ಲ. ಇದಕ್ಕೆ ಜಾರಿ ಅವರು ಹೇಳಿದ್ದಾರೆ, ಸದ್ಯಕ್ಕೆ ನಮಗೆ ಕರೆಂಟ್ ಕೊರತೆ ಇಲ್ಲ, ಸಾಕಷ್ಟು ವಿದ್ಯುತ್ ನಮ್ಮ ಹತ್ರ ಇದೆ. ವಿದ್ಯುತ್ ಎಷ್ಟಿದೆ ಕೇಳಿದ್ರೆ ಸಾಕಷ್ಟು ಅಲ್ಲದೆ ಅದನ್ನು ಹೆಚ್ಚಾಗಿ ನಾವು ಗೋವಾ ಕೊಡ್ತಾ ಇದ್ದೇವೆ, ಮಹಾರಾಷ್ಟ್ರ ಕೊಡ್ತಾ ಇದ್ದೇವೆ, ಒಡಿಸ್ಸಾ ಕೊಡ್ತಾ ಇದ್ದೇವೆ. ಗೊತ್ತುಂಟ? ನಮ್ಮ ರಾಜ್ಯದಿಂದ ಕರೆಂಟ್ ಹೊರ ರಾಜ್ಯಕ್ಕೆ ಹೋಗೋದು ನಿಮ್ಗೆ ಗೊತ್ತುಂಟ? ನಮಗೆ ಕರೆಂಟ್ ಇರೋದಿಲ್ಲ, ನಾವು ಅಷ್ಟು ಮಾತ್ರ ಗೊತ್ತುಂಟು. ನಮ್ಮ ರಾಜ್ಯದಿಂದ ಹೊರ ರಾಜ್ಯಕ್ಕೆ ಕೊಡೋದು ನಿಮ್ಗೆ ಗೊತ್ತುಂಟ? ಕರೆಂಟ್ ಅವಶ್ಯಕತೆ ಎಂತಾದರೆ ಹೊರ ರಾಜ್ಯಕ್ಕೆ, ನಮ್ಮ ರಾಜ್ಯಕ್ಕೆ ಕಡಿಮೆ ಇದೆಯಾ, ಹೊರ ರಾಜ್ಯಕ್ಕೆ ಕೊಡಬೇಕು. ಆಯಿತು, 2000 ಮೆಗಾವಾಟ್ ನಮಗೆ ರಾಜ್ಯಕ್ಕಲ್ಲ, ದೇಶಕ್ಕೆ ಬೇಕಲ್ವಾ? ಹಾಗೆ ನಮ್ಮ ದೇಶದ ಹೊರ ದೇಶಕ್ಕೆ ಕೊಡಬೇಕು. ದುಬೈ ಕೊಡ್ತಾ ಇದ್ದೀರಿ, ಶ್ರೀಲಂಕಾ ಕೊಡ್ತಾ ಇದ್ದೀರಿ, ಆಸ್ಟ್ರೇಲಿಯಾ ಕೊಡ್ತಾ ಇದ್ದೀರಿ. ಯಾರು ಉದ್ಧಾರ ಕೊಡ್ತಾ ಇದ್ದೀರಿ? ಯಾರು ಉದ್ಧಾರ ಕೊಡ್ತಾ ಇದ್ದೀರಿ? ಯೋಚನೆ ಮಾಡಬೇಕಲ್ಲ. ಈ ಹೊರ ದೇಶಕ್ಕೆ ಕೊಡುವಂಥದ್ದು ಯಾಕೆ? ರಾಷ್ಟ್ರಕ್ಕೆ ಬೇಕು 2000 ಮೆಗಾವಾಟ್ ಅಂತ ಆದರೆ ನೀವು ಹೊರ ದೇಶಕ್ಕೆ ಕೊಡೋದೇ ಬೇಡಲ್ಲ. ನಮ್ಮ ಸ್ವತ್ತನ್ನು ನಾವೇ ಉಳಿಸ್ಕೊಳ್ಬೋದಲ್ಲ. ನಾವು ದುಡ್ಡೇ ಕೊಡ್ತೀವಿ, ನಮಗೆ ಪುಕ್ಷಣೆ ಕರೆಂಟ್ ಕೊಡೋದಿಲ್ಲ.